ಜೈ ಶ್ರೀರಾಮ್. ರಾಯರಿದ್ದಾರೆ. ಶುಭ ಮುಂಜಾನೆ. ಸ್ವಾಗತ. ಈಗ ತಾನೇ ಎದ್ದೆ, ಮುಖ ತೊಳೆಯೋಕ್ಕೆ ಹೋಗಬೇಕು. ಲೈಟೆಲ್ಲ ಆಫ್ ಮಾಡಿ ಈಗ ಬ್ಯಾಟ್ರಿಗೆ ನಂದು ಅದಕ್ಕೆ ಚಾರ್ಜ್ ಹಾಕಿ ಲೈಟ್ ಆಫ್ ಮಾಡಿಬಿಟ್ಟು ಬಂದೆ ಹೊರಗಡೆ. ರಾಯರಿಗೆ ಕೈ ಮುಕ್ಕೊಂಡು ಒಂದು ಸ್ವಲ್ಪ ಬಾಲ್ಕನಿಗೆ ಹೋಗಿ ಡೋರೆಲ್ಲ ಹಂಗೆ ಬಿಟ್ಟಿದ್ದ. ಅವನು ಬೇಗ ಎದ್ದು ಹೋಗಿದ್ದಾನೆ. ತುಂಬ ಬೆಳಗಿನ ಹೊತ್ತೇ ನಿದ್ದೆ ಬರುತ್ತೆ ರೀ. ಮೈಕೈ ನೋವಾಗುತ್ತೆ ನೋಡಿ. ಬಟ್ಟೆ ಹಾಕಂತ ಇದ್ದಾನೆ. ಬಂದೆ, ಅಲ್ಲಲ್ಲೇ ಎಲ್ಲ ವಸ್ತುಗಳು ಇದ್ದಾವೆ. ರಾಯರಿಗೆ ಕತ್ಲಲ್ಲೇ ಕೈ ಮುಗಿದು, ರಾಯರು ಹೆಂಗಿದ್ರು, ಯಾವ ಮನದಲ್ಲೂ ಬೇಡಿದ್ರು, ಎಲ್ಲಿ ಕೈ ಮುಗಿದ್ರು ಅವ್ರು ನಮ್ಮ ರಾಯರು ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ. ಯಾರೇ ಕೈ ಬಿಟ್ಟರು ನಮ್ಮ ರಾಯರು ಕೈ ಬಿಡಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತೋ ಕಾಮಧೇನ. ಓಂ ಗುರುವೇ ಅತ್ಯಂತ ದಯಾಳುವೆ. ರೂಮಿಂದ ಡೋರ್ ತಿಕ್ಕೊಂಡು ಆಚೆ ಬಂದೆ. ಒಳ್ಳೆ ತಣ್ಣನೆ ಕ್ಲೈಮೇಟು. ಎಷ್ಟು ಆನಂದ ಹೇಳೋಕ್ಕಾಗಲ್ಲ. ತುಂಬ ಸೊಗಸಾಗಿರುತ್ತೆ, ತುಂಬ ಅಚ್ಚುಕಟ್ಟಾಗಿರುತ್ತೆ. ನಾವಿರೋ ಏರಿಯಾ ಅಂತ ಫ್ಯಾಮಿಲಿ ಏರಿಯಾ ಜಾಸ್ತಿ, ಹಂಗಾಗಿ ಸ್ವಲ್ಪ ನಿಶಬ್ದವಾಗಿ ಶಾಂತವಾಗಿ ನಮ್ಮ ಏರಿಯಾ ಇರುತ್ತೆ. ತಣ್ಣಗಿದೆ. ಲೇಡೀಸ್ಗಳು ಎದ್ದು ಅಂಗ್ಳಕ್ಕೆ ನೀರು ಹಾಕಿದ್ದಾರೆ, ರಂಗೋಲಿ ಬಿಟ್ಟಿದ್ದಾರೆ. ಬಂದೆ ಫೀಲ್ಡ್ ಹತ್ರ. ಮಂಗಳವಾರ ಎಲ್ಲ ತರಕಾರಿ ಮತ್ತು ಕಾಯಿ ತಗೊಂಡು ರೈತರೆಲ್ಲವ ಮಾರ್ಕೆಟ್ ಹತ್ರ ಹೋಗ್ತಾರೆ. ಫೀಲ್ಡ್ ಹತ್ರ ಅಷ್ಟಾಗಿ ಜನ ಇಲ್ಲ ಇವತ್ತು. ವಾಕಿಂಗು ಮಾಡ್ತಾಯಿದ್ದಾರೆ. ಸ್ವಲ್ಪ ಜನ ವ್ಯಾಯಾಮ ಮಾಡ್ತಾಯಿದ್ದಾರೆ. ಮುಂದೆ ಬಂದೆ ನೋಡಿ, ಇದು ಇಟಾಚಿ ಎಷ್ಟು ದೊಡ್ಡದಿದೆ ಅಂದರೆ ತುಂಬ ಅದಲ್ಲ. 2, 4, 6, 8 ಚಕ್ರದ್ದು. ಎಷ್ಟು ವೆಯ್ಟ್ ಬೇಕಾದ್ರೂ ಎತ್ತುತ್ತೆ. ಹೈಟು ಕಸೋದಕ್ಕ ಪಾಪ ನೋಡಿ. ಮುನ್ಸಿಪಾಲಿಟಿಯರಿಗೆ ನಾವು ಗೌರವ ಕೊಡಬೇಕು ಸ್ನೇಹಿತರೆ. ಸಂಗೊಳ್ಳಿ ರಾಯಣ್ಣರಿಗೆ ನಮಸ್ಕಾರ ಮಾಡ್ಕೊಂಡು, ಯಾವುದೋ ಪಾಪ ಗಾಡಿ ಏನೋ ಹೆಚ್ಚು ಕಡಿಮೆ ಆಕ್ಸಿಡೆಂಟ್, 10 ಗಾಡಿ, ಲಕ್ಷ ನೋಡಿ. ಜೀಪು ಎಳ್ಕೊಂಡು ಹೋಗ್ತಾ ಇದೆ. ಸೊಪ್ಪಜ್ಜಿ ತಕ್ಕ ಬಂದೆ. ಅಂಗಡಿಗೆ ಬಂದಿದ್ದೆ. ಸ್ವಲ್ಪ ಸಬ್ಬಸಿಗೆ, ಕೊತ್ತಂಬರಿ, ಪುದೀನ ಬೇಕಿತ್ತು ನಿಪ್ಪಟ್ಟು ಹಾಕೋಕ್ಕೆ. ಹಾಗಾಗಿ ಬಂದು ಅಜ್ಜಿ ತ ಚರ್ಚೆ ಮಾಡಿ 50 ರೂಪಾಯಿಗೆ ಒಂದು 6-7 ಕಟ್ಟು ಸೊಪ್ಪು ಇಸ್ಕೊಂಡು ತಮಾಷೆ ಮಾಡ್ಕೊಂಡು ನಮ್ಮ ಅಜ್ಜಿ ಹತ್ರ ಹೋದೆ. ಹಂಗೆ ಅಲ್ಲಿಂದ ಸ್ವಲ್ಪ ಸೊಪ್ಪು ಅಂಗಡಿಯಿಂದ ಮುಂದಕ್ಕೆ ನಮ್ಮ ಸಾಹೇಬರು ಒಬ್ಬರು ಅಂಗಡಿಗೆ ಬರ್ತಾರೆ ಕಸ್ಟಮರು. ಬೆಳಗ್ಗೆನೇ ಸಂತೆಗೆ ಟೊಮೊಟೊ ಜಾಸ್ತಿ ರೇಟ್ ಆಗಿದೆ. 60 ರೂಪಾಯಿ 70 ರೂಪಾಯಿ ಟೊಮೊಟೊ, ಹೀರೆಕಾಯಿ, ಮೆಣಸಿನ್ಕಾಯಿ, ಕ್ಯಾರೆಟು, ಆಲೂಗೆಡ್ಡೆ, ಮೂಲಂಗಿ ಅಂತ ಎಲ್ಲ ಐಟಮ್ಮು ತಂದು ಬೆಳಗ್ಗೆ ತಯಾರಿ ಮಾಡೋಕ್ಕೆ ಹಾಕ್ಕೊಂಡಿದ್ದಾರೆ. ಒಳಗೆ ಬಂದು ನೋಡಿದೆ. ಕೇಕ್ಗಳು ಸ್ವಲ್ಪ ಇದ್ದವು, ಬಿಸ್ಕೆಟ್ಗಳು ಸ್ವಲ್ಪ ಇದ್ದವು. ಶುಚಿಯಾದ ಹಾಲಿನಲ್ಲಿ ಕಲಸಿ ಮಾಡಿದಂಥ ಬ್ರೆಡ್ಗಳು ಮಾಡಿದರು. ಆ ಬ್ರೆಡ್ಗಳನ್ನೆಲ್ಲ ಚೆಕ್ ಮಾಡಿ ಮುಂದೆ ಮತ್ತೆ ಸಂತೆಗೆ ಬಂದೆ. ಸಂತೆಗೆ ಬಂದು ಎಳ್ಳು, ಕಡಲೆ, ಜೀರಿಗೆ ಎಲ್ಲ ಬೇಕಿತ್ತು. ಅವನ್ನ ನಿಪ್ಪಟ್ಟಿಗೆ ಮಾಡೋಕ್ಕೆ ಮಿಸ್ ಆಗಿ ಅದನ್ನು ವೀಡಿಯೋ ಮಾಡಿದ್ದೆ. ರೀಲ್ಸ್ ವೈರಲ್ ಆಗಿ ಚೆನ್ನಾಗಿ 4000 ಜನ ನೋಡಿದರು ಇನ್ಸ್ಟಾಗ್ರಾಮಲ್ಲಿ. ಅದು ಹೇಳಿದೆ. ಆಮೇಲೆ ಅಂಗಡಿಗೆ ಬಂದು ದಿಲ್ಪಸನ್ನೆಲ್ಲ ಮಾಡಿ ಬಿಸಿ ರುಚಿಯಾದ ದಿಲ್ಪಸನ್ ಮಾಡಿದ್ದೀವಿ. ಉತ್ತಮವಾಗಿ ಕಾಯಿ ಜಾಸ್ತಿ ಹಾಕ್ಬಿಟ್ಟು ಟೇಸ್ಟಾಗಿ ಮಾಡ್ತೀವಿ. ಇದು ನೋಡಿ, ನಿಪ್ಪಟ್ಟೆಲ್ಲ ಮಿಕ್ಸಿಂಗ್ ಮಾಡಿ ಉಂಡೆ ಮಾಡಾಕಿದ್ರು. ಅದನ್ನು ಉಂಡೆ ಮಾಡಿ ಈ ರೀತಿ ಅಗಲ ಮಾಡಿ ತೊಟ್ಟಿ ನಿಪ್ಪಟ್ಟನ್ನ ಆಮೇಲೆ ಇಂತಿಷ್ಟು 155 ಇಡ್ಡಲಿ 14 ನಿಮಿಷ ಹಣ್ಣು ಉರಿಲಿ ಬಯಸ್ತೀವಿ. ಕೆಲಸ ಎಲ್ಲ ಮುಗಿಸಿ ರೂಮ್ ಕಡೆ ಬರ್ತಾಯಿದ್ದೆ. ಒಂದು ಹಸು ಕಾಣ್ತು, ತುಂಬ ಸೌಂದರ್ಯವಾಗಿ ಮುದ್ದಾಗಿತ್ತು. ಅದಕ್ಕೋಸ್ಕರ ಹಸುವಿಂದ ಒಂದು ಚಿಕ್ಕದು 15 ಸೆಕೆಂಡಿದ್ದು ವೀಡಿಯೋ ಮಾಡಿದೆ. ಆಮೇಲೆ ಅಲ್ಲೇ ನಮ್ಮ ರೈತರು ಒಬ್ಬರು ಕುರಿ ಊರಿಗೆ ಹೊಡ್ಕೋಕ್ಕೆ ಕೂತಿದ್ರು. ಅದನ್ನು ನೋಡಿ ವೀಡಿಯೋ ಮಾಡಿದೆ. ಟಗರು ಸಾಕತ್ತಾಗಿದೆ. ಏನು ರೈತು ಅಂದರೆ ಅವ್ರು ಹೇಳಿ ನೋಡಿ ತಲೆ ಕೆಟ್ಟಿ ಹೋಗ್ಬಿಟ್ಟು ತುಂಬ ಸೊಗಸಾಗಿ ಗೋಮಾತೆಲ್ಲ ಮಾತಾಡ್ಸ್ಕೊಂಡು ಫೀಲ್ಡ್ ಹತ್ರ ಬಂದೆ. ಫೀಲ್ಡ್ ನಮ್ಮ ಮೈಕ್ಳು ಏನು ಕಣ ವೀಡಿಯೋ ಮಾಡ್ತಾಯಿದ್ಯಾ, ಏನು ಕಣ ಅಂತ ಕೂಗಾಡ್ತಾಯಿದ್ದು. ಆಮೇಲೆ ಕರೆದು ಯೂಟ್ಯೂಬಿಗೆ ಹಾಕೊಂಡ್ರಲ್ಲ ಅಂತ ಹೇಳಿ ಮಾತಾಡ್ಸ್ಕೊಂಡು ಮುಂದೆ ಬಂದೆ. ಮುಂದೆ ಬಂದು ಏನಿದೆ ಜೀವನದಲ್ಲಿ ಅಷ್ಟೇ. ಮುಂದೆ ಹತ್ರ ಬಂದೆ, ರೂಮ್ ಹತ್ರ ಬಂದೆ. ರೂಮ್ ನಮ್ಮ ಪ್ರೀತಿಯ ಆಶೀರ್ವಾದ, ಸ್ವಲ್ಪ ಹೂವು, ಸ್ವಲ್ಪ ಮಾವಿನ ಹಣ್ಣು, ಅದೇ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇರಲಿ. ಮನೆ ಕಡೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ರೂಮ್ ಮಾಡಿ. ಮನೆ ಅಂದರೆ ತಪ್ಪು. ಮನೆ ಅಂದರೆ ಎಲ್ಲರೂ ಇರ್ಬೇಕು, ಕುಟುಂಬದವರು. ಆದರೆ ಒಬ್ಬರೇ ಮನೆ ಕಡೆ ದಯವಿಟ್ಟು
ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಫೀಲ್ಡ್ ಹತ್ರ ಬಂದೆ, ಮಂದಿಗೆಲ್ಲ ಹೇಳಿ ಅಂತ ಹೇಳ್ತಾ ಸ್ವಲ್ಪ ತೋರಿಸ್ತೀನಿ. ಕಿತಾಪತಿಗಳು ಹುಡುಗರು ಇರ್ತಾರೆ, ಜೈ ಜಗನ್ನಾಥ್, ಬನ್ನಿ.